25ರಂದು ನೈಋತ್ಯ ರೈಲ್ವೆ ಇಲಾಖೆಯಿಂದ ನಡೆಸಲಾಗುತ್ತಿರುವ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಹುದ್ದೆಯ ಪದೋನ್ನತಿ ಪರೀಕ್ಷೆಯನ್ನು ಕನ್ನಡ ಭಾಷೆಯಲ್ಲಿ ನಡೆಸದಿದ್ದರೆ ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರ ಹೋರಾಟ ನಡೆಸಲಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ವಿನೋದ್ ರೆಡ್ಡಿ ಎಂ ಎಚ್ಚರಿಕೆ ನೀಡಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಕರ್ನಾಟಕದಲ್ಲೇ ನಡೆಯುತ್ತಿರುವ ಪರೀಕ್ಷೆಯನ್ನು ಕೇವಲ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ನಡೆಸಲು ರೈಲ್ವೆ ಇಲಾಖೆ ಮುಂದಾಗಿರುವುದು ಕನ್ನಡಿಗರ ಉದ್ಯೋಗ ಹಕ್ಕು, ಬಡ್ತಿ ಹಕ್ಕು ಹಾಗೂ ಭಾಷಾ ಸ್ವಾಭಿಮಾನದ ಮೇಲಿನ ದಾಳಿಯಾಗಿದೆ ಎಂದು ಆರೋಪಿಸಿದರು. ಜೂನ್ 25, 2026ರಂದು ನೈಋತ್ಯ ರೈಲ್ವೆಯ ಹುಬ್ಬಳ್ಳಿ, ಬೆಂಗಳೂರು ಹಾಗೂ ಮೈಸೂರು ವಿಭಾಗಗಳಲ್ಲಿ 15% LDCE ಕೋಟಾದಡಿ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಹುದ್ದೆಗಳಿಗೆ ಕಂಪ್ಯೂಟರ್ ಆಧಾರಿತ ಪದೋನ್ನತಿ ಪರೀಕ್ಷೆ ನಡೆಸಲಾಗುತ್ತಿದೆ. ಹುಬ್ಬಳ್ಳಿ ವಿಭಾಗದಲ್ಲಿ 179, ಬೆಂಗಳೂರು ವಿಭಾಗದಲ್ಲಿ 112 ಹಾಗೂ ಮೈಸೂರು ವಿಭಾಗದಲ್ಲಿ 139 ಅಭ್ಯರ್ಥಿಗಳು ಪರೀಕ್ಷೆಗೆ ಹಾಜರಾಗಲಿದ್ದು, ಕನ್ನಡದಲ್ಲಿ ಪರೀಕ್ಷೆ ಬರೆಯುವ ಅವಕಾಶವನ್ನು ನಿರಾಕರಿಸಲಾಗಿದೆ ಎಂದು ಅವರು ತಿಳಿಸಿದರು. ಕರ್ನಾಟಕದಲ್ಲಿ ಸೇವೆ ಸಲ್ಲಿಸುತ್ತಿರುವ ಕನ್ನಡಿಗ ರೈಲ್ವೆ ನೌಕರರು ತಮ್ಮ ಬಡ್ತಿಗಾಗಿ ಸ್ಪರ್ಧಿಸುವ ಸಂದರ್ಭದಲ್ಲಿ ಅವರ ತಾಯಿ ನುಡಿಗೆ ಅವಕಾಶ ನೀಡದಿರುವುದು ಹಿಂದಿ ಮತ್ತು ಇಂಗ್ಲಿಷಲ್ಲಿ ನಮ್ಮ ಹೋರಾಟ 2 ದಶಕದಿಂದ ಹೋರಾಟ ಇದೆ. ಕನ್ನಡದಲ್ಲಿ ರೈಲ್ವೆ ಎಕ್ಸಾಮ್ ಬರೀಬೇಕು. ರೈಲ್ವೆ ಎಕ್ಸಾಮ್ ಅಂತಲ್ಲ, ಕೇಂದ್ರ ಸರ್ಕಾರದ ಏನೇ ಎಕ್ಸಾಮ್ ಕರ್ನಾಟಕದಿಂದ ನೀವು ಇಲ್ಲಿ ಒಯ್ತೀರಿ ಅಂತಂದ್ರೆ ಅವ್ರು ಕನ್ನಡಿಗರೇ ಒಯ್ಬೇಕು. ಸಂಘಟನೆ ಉದ್ದೇಶ 2 ದಶಕದ ಹೋರಾಟ ತಮ್ಗೆ ಹೇಳ್ತಿರೋದ್ರಿಂದ 2008ರಲ್ಲಿ ಚಾಲನೆ ಆದಂತ ಈ ರೈಲ್ವೆ ಹೋರಾಟದಲ್ಲಿ ಲಾಲು ಪ್ರಸಾದ್ ಯಾದವ್ ಅವರು ಸಚಿವರಾದಾಗಲಿಂದ ನಮ್ಮ ಹೋರಾಟ ಸ್ಟಾರ್ಟ್ ಆಗಿದೆ. ಕಂಪಲ್ಸರಿ ಪ್ರಾದೇಶಿಕ ಕನ್ನಡದಲ್ಲೇ ಎಕ್ಸಾಮ್ ಬರೀಬೇಕಂತೇಳಿ ಆ ವಿಚಾರದಲ್ಲಿ ಉಗ್ರ ಹೋರಾಟ ಆಯ್ತು. ಹಿಂದೆ ಹೆಂಗಾಗ್ತಿತ್ತು ಅಂತಂದ್ರೆ, ಈ ರೈಲ್ವೆ ಎಕ್ಸಾಮ್ ಕರೆದಾಗ ಬಿಹಾರ್ ಇಂದ ರೈಲ್ವೆ ತುಂಬ್ಕೊಂಡ್ಬಂದ್ಬಿಡೋದು. ಬಿಹಾರ್ ಇಂದ ರೈಲ್ವೆ ತುಂಬ್ಕೊಂಡ್ಬಂದು ಆ ಬಿಹಾರಿಗಳೇ ಇಲ್ಲಿ ಎಕ್ಸಾಮ್ ಬರೋದು ಮತ್ತು ನಮ್ಮ ಉದ್ಯೋಗಗಳು ಅವ್ರು ತೊಗೊಂಡೋಗ್ಬಿಡ್ತೀವಿ. ಅದರನ್ನು ವಿರೋಧಿಸಿ ಕರ್ನಾಟಕ ರಕ್ಷಣಾ 2008ರಿಂದ ಹೋರಾಟ ಸ್ಟಾರ್ಟ್ ಆಯ್ತು. ಮಮತಾ ಬ್ಯಾನರ್ಜಿ ಅವರು ರೈಲ್ವೆ ಸಚಿವರಾದ್ಮೇಲೆ ಪ್ರಾದೇಶಿಕವಾಗಿ ಕನ್ನಡದಲ್ಲಿ ಎಕ್ಸಾಮ್ ಬರೆಯಕ್ಕೆ ಅನುಕೂಲ ಮಾಡಿದ್ರು. ಆದ್ರೆ ಈ ಸಲ ಕೇಂದ್ರ ಸರ್ಕಾರ ಧೋರಣೆ, ತೆಲಂಗಾಣದಲ್ಲಿ ತೆಲುಗು ಎಕ್ಸಾಮ್ ಅಲ್ಲಿ ರೈಲ್ವೆ ಎಕ್ಸಾಮ್ ಬರೆಸ್ತಾರೆ, ಕೇರಳದಲ್ಲಿ ಎಕ್ಸಾಮ್ ಬರೆಸ್ತಾರೆ, ತಮಿಳುನಾಡು ಎಕ್ಸಾಮ್ ಬರೆಸ್ತಾರೆ. ಆದ್ರೆ ಕರ್ನಾಟಕದಲ್ಲಿ ಕನ್ನಡಿಗರ ಮೇಲೆ ಕೇಂದ್ರ ಸರ್ಕಾರ ಧೋರಣೆ ಏನಿದು? ಕಳೆದ ಸಲ ಬೇರೆ ಬೇರೆ ವಿಚಾರದಲ್ಲಿ ನೀವು ನೇಮಕಾತಿಗಳು ಮಾಡಿದ್ರೆ ಕನ್ನಡದಲ್ಲೇ ತಗೊಂಡಿದ್ದೀರಿ ನೀವು. ಲಾಸ್ಟ್ ಟೈಮ್ ಇದೇ ಕೇಂದ್ರ ಸರ್ಕಾರದ ರೈಲ್ವೆ ಎಕ್ಸಾಮ್ ನಡೆದಾಗ ಕಳೆದ ತಿಂಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಹೋಗಿ ಮುತ್ತಿಗಾಕಿ ಆ ಎಕ್ಸಾಮ್ ಅನ್ನು ಬಂದ್ ಮಾಡ್ತಕ್ಕಂಥ ಕೆಲಸ ಆಯ್ತು. ಆದ್ರೆ ಕೇಂದ್ರ ಸರ್ಕಾರ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಯಾವತ್ತಾಗ ಸಣ್ಣದಾಗ ನೋಡ್ತಕ್ಕಂಥಲ್ಲ. ಈ ತಿಂಗಳ ನಡೀತಕ್ಕಂಥ 25ನೇ ತಾರೀಕಿನ ದಿನ ಎಕ್ಸಾಮ್ಗಳನ್ನು ಕೂಡಲೇ ಬಂದ್ ಮಾಡಬೇಕು, ರದ್ದುಪಡಿಸಬೇಕು. ಇಲ್ಲ ಅಂತಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ತಕ್ಕ ಉತ್ತರ ಕೊಡ್ತದ. ಈ ರಾಜ್ಯದ 29 ಜನ ಸಂಸದರು ಬಳೆಗಳು ಹಾಕೊಂಡ್ಬಿಟ್ಟರು. ಅದರಲ್ಲಿ ವಿಶೇಷವಾಗಿ ನಮ್ಮ ರೈಲ್ವೆ ಸಚಿವರು, ರಾಜ್ಯ ಸಚಿವರಾದ ನಮ್ಮ ಸೋಮಣ್ಣವರು. ಇದು ಹೆಂಗ ಸಹಿಸ್ಕೊಂತೀರಿ? ತಮ್ಗೆಲ್ಲ ಕನ್ನಡಿಗರು ಮತ ಹಾಕಿಲ್ಲ, ತಾವು ಯಾರ ಮತದಿಂದ ಹೋಗಿ ಇವಾಗ ಸಂಸದಲ್ಲಿ ಕೊಡ್ತಾ ಇದ್ರಿ? ನೀವು ಸಚಿವರಾಗಿ ರಾಜವೈಭವ ಅನುಭವಿಸ್ತಾ ಇದ್ರಿ. ನಿಮ್ಗೆಲ್ಲ ನಾಚಿಕೆ ಆಗ್ಬೇಕು. ಇವತ್ತು ಕನ್ನಡಿಗರ ಒಂದು ಕುಟುಂಬಕ್ಕೆ ಒಂದು ಉದ್ಯೋಗ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಗೊತ್ತಾದ್ರೆ ಪ್ರಾಮುಖ್ಯತೆ ಪಡಿತದೆ. 430 ಉದ್ಯೋಗಗಳು ಕನ್ನಡಿಗರಿಗೆ ಬಿಟ್ಟು ಕೈಯಿಂದ ಬಿಟ್ಟೋಗ್ತಾ ಅಂತಂದ್ರೆ ತಮ್ಮ ಸಂಸದ ಗಿರಿಯನ್ನು ತಾವು ಎದಕ್ಕೆ ಇಟ್ಕೊಂಡ್ರಿ? ರಾಜೀನಾಮೆ ಕೊಡ್ರಿ. ಈ ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ ಅಷ್ಟು ಅಂಜಂಗಿದ್ರೆ ನೀವ್ಯಾಕೆ ಅಧಿಕಾರ ಮಾಡೋದು? ಕೂಡಲೇ ಈ ಕೇಂದ್ರ ಸರ್ಕಾರ ಈ ರೈಲ್ವೆ ಎಕ್ಸಾಮ್ ಅನ್ನು ಬರೀಬೇಕು. ಅದರಲ್ಲಿ ವಿಶೇಷವಾಗಿ ಕೇಂದ್ರ ಸಚಿವರು ನಮ್ಮಲ್ಲಿ ಪ್ರಾದೇಶಿಕ ಪಕ್ಷ ಅಂತ ಹೇಳ್ತಾರ ಕುಮಾರಸ್ವಾಮಿ ಅವರು, ಅವ್ರ ಮೇಲೆ ನಮ್ ಗೌರವ ಇದೆ. ರಾಜ್ಯದ 2 ಸಲ ಮುಖ್ಯಮಂತ್ರಿಗಳಾಗ ಈ ಕನ್ನಡಿಗರಿಗೆ ಆಗ್ತಕ್ಕಂಥ ಧೋರಣೆ ಅನ್ನೋದು ನಾವು ಖಂಡಿಸಬೇಕು. ನಗರದಲ್ಲಿ ಸಂಚಲನ ಮೂಡಿಸಿದ ಯುವಕನ ಕೊಲೆ ಹಾಗೂ ಮೃತದೇಹದ ರುಂಡನ್ನು ಕೊಂಡೊಯ್ದು ಪ್ರಕರಣವನ್ನು ರಾಯಚೂರು ಪೊಲೀಸರು ಕೇವಲ 24 ಗಂಟೆಗಳಲ್ಲಿ ಭೇದಿಸಿ 2 ಆರೋಪಿಗಳನ್ನು ಬಂಧಿಸಿದ್ದಾರೆ. ಜೂನ್ 21ರಂದು ವಂಗೆಬಾ ಅವರು ರಾಯಚೂರು ಪಶ್ಚಿಮ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ತಮ್ಮ ಪುತ್ರ ತಿರುಪತಿ ವಯಸ್ಸು 30 ಅವರನ್ನು ದುಷ್ಕರ್ಮಿಗಳು ಕೊಲೆ ಮಾಡಿ ರುಂಡನ್ನು ತೆಗೆದುಕೊಂಡು ಹೋಗಿರುವುದಾಗಿ ತಿಳಿಸಿದ್ದಾರೆ. ದೂರಿನ ಆಧಾರದ ಮೇಲೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತಕ್ಷಣ ತನಿಖೆ ಆರಂಭಿಸಿದರು.
ಪ್ರಕರಣದ ಗಂಭೀರತೆಯನ್ನು ಪರಿಗಣಿಸಿದ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ವಿಶೇಷ ತನಿಖಾ ತಂಡವನ್ನು ರಚಿಸಿ ಡಿಎಸ್ಪಿ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿದರು. ತನಿಖೆಯ ವೇಳೆ ಆರೋಪಿಗಳಾದ ಅವೇಶ್ ವಯಸ್ಸು 25 ಹಾಗೂ ರಾಜು ವಯಸ್ಸು 25 ಎಂಬ ಇಬ್ಬರು ಕುಲಸುಂಬಿ ಕಾಲೋನಿ ನಿವಾಸಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಯಿತು. ವಿಚಾರಣೆಯಲ್ಲಿ ಕೊಲೆ ಕೃತ್ಯದಲ್ಲಿ ಅವರ ಪಾತ್ರ ಬೆಳಕಿಗೆ ಬಂದಿದ್ದು, ಮೃತನ ರುಂಡನ್ನು ಸಹ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಪ್ರಾಥಮಿಕ ತನಿಖೆಯ ಪ್ರಕಾರ ಮೃತ ತಿರುಪತಿ ಮತ್ತು ಆರೋಪಿತರ ನಡುವೆ ಇದ್ದ ವೈಷಮ್ಯ ಹಾಗೂ ಮೊಬೈಲ್ ವಿಚಾರವಾಗಿ ನಡೆದ ಗಲಾಟೆಯೇ ಕೊಲೆಗೆ ಕಾರಣವಾಗಿರಬಹುದು ಎಂದು ಪೊಲೀಸರು ಶಂಕಿಸಿದ್ದಾರೆ. ಪ್ರಕರಣದ ಕುರಿತು ಹೆಚ್ಚಿನ ತನಿಖೆ ಮುಂದುವರೆದಿದೆ. ಪ್ರಕರಣ ದಾಖಲಾದ 24 ಗಂಟೆಯೊಳಗೆ ಆರೋಪಿಗಳನ್ನು ಪತ್ತೆ ಹಚ್ಚಿ ಬಂಧಿಸಿದ ವಿಶೇಷ ತನಿಖಾ ತಂಡದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯ ಕಾರ್ಯವನ್ನು ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಶ್ಲಾಘಿಸಿದ್ದಾರೆ. ವಿವಿಧ ಪೊಲೀಸ್ ಠಾಣೆಗಳ ಸಿಪಿಐ, ಪಿಎಸ್ಐ, ಎಎಸ್ಐ, ಹೆಡ್ ಕಾನ್ಸ್ಟೇಬಲ್ ಹಾಗೂ ಪೊಲೀಸ್ ಸಿಬ್ಬಂದಿ ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದರು. ವೆಪನ್ ಕೂಡ ನಾವು ಸೀಸ್ ಮಾಡಿದ್ದೇವೆ. ಸೊ ವೆಪನ್ ಅಲ್ಲಿ ಅವರು ಹೊಡೆಯುವಾಗ ದಟ್ ಹ್ಯಾಸ್ ರಿಸಲ್ಟೆಡ್ ಇನ್ ದಟ್. ಸೊ there is no intention as such to do that, but ಅವರು ಒಪ್ಕೊಂಡಿದ್ದಾರೆ ವಾಟ್ ದೇ ಹ್ಯಾವ್ ಡನ್ ಇಸ್ ರಾಂಗ್. ಬಟ್ ಅವರು 3 ಜನ ಫ್ರೆಂಡ್ಸ್ ಇದ್ದಾರೆ ಅಂತ ನಮಗೆ ಖಚಿತ ಮಾಹಿತಿ. ಅವೈಲೇಬಲ್ ನಿಯರ್ ಬೈ ಓನ್ಲಿ, ಬಟ್ ಅವರು ಹಳೆಯ ದ್ವೇಷದಿಂದ ಕೋಪಿತಗೊಂಡು ಅವರು ಮಾಡಿದ್ದಾರೆ. ಸೊ ಅದನ್ನ ನಾವು ವೆಪನ್ ಕೂಡ ಸೀಸ್ ಮಾಡಿದ್ದೇವೆ. ಇದ್ರ ಬಗ್ಗೆ ನಾವಿನ್ನ ಮೆಡಿಕಲ್ ಏನು ಮಾಡಿಸಿಲ್ಲ. ಸೊ ಅದರ ಹೆಚ್ಚುವರಿಯಾಗಿ ನಾವು ತನಿಖೆ ಮಾಡ್ತೀವಿ. ಇದ್ರ ಬಗ್ಗೆ ನಾವು ಹೆಚ್ಚುವರಿಯಾಗಿ ಫರ್ದರ್ ಟೆಸ್ಟ್ ಮಾಡ್ತೀವಿ. ಬಟ್ ಸದ್ಯದ ಮೇಲೆ ಅನೇಕ ಪ್ರಕರಣಗಳು ವೆಸ್ಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇದೆ. ರೈಟ್ ನೌ ಇಟ್ ಇಸ್ ಮೋರ್ ದನ್ 3 days. ಸೊ ಅವ್ರದ್ದು ಟೆಸ್ಟ್ ಮಾಡಿದ್ರು ಕೂಡ ವಿಲ್ ನಾಟ್ ಬಿ ಏಬಲ್ ಟು ಗೆಟ್ ಖಚಿತ. ತಿರುಪತಿ ಹಿಂದೆ ಬೈಕ್ ಕಳ್ತನದಲ್ಲಿ ಸಾಕಷ್ಟು ಪ್ರಕರಣಗಳು ವೆಸ್ಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇದೆ. ಓಕೆ ಓಕೆ. ಅದರ ಜೊತೆ ಅದರಲ್ಲಿ ಏನು ಬಂದಿರೋ ದುಡ್ಡು ಅದರಲ್ಲಿ ಇಲ್ಲ, ಅದರ ಬಗ್ಗೆ ಏನಿಲ್ಲ. ದಟ್ ಈಸ್ ನಾಟ್ ಕನೆಕ್ಟೆಡ್ ಟು ದಿಸ್. ದೇ ಹ್ಯಾವ್ ಫಾಟ್ ವಿತ್ ಈಚ್ ಅದರ್ ಬಿಕಾಸ್ ಅವ್ರದ್ದು ಊಟ ಮಾಡುವಾಗ ಏನು ಮಾತಿಗೆ ಚಕಮಕಿ ಆಗಿದೆ, ಮಾತಿನ ಚಕಮಕಿ. ಅಂಡ್ ಅವ್ರು ಯಾವಾಗಲೂ ಈ ತರ ಊಟ ಮಾಡುವಾಗ ಸ್ವಲ್ಪ ಜಗಳ ಆಡ್ತಾ ಇರ್ತಾರೆ. ಅವತ್ತಿನ ದಿನ ಸ್ವಲ್ಪ ಹೆಚ್ಚುವರಿ ಜಗಳ. ರಾಜು ಅವ್ರದ್ದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ಸ್ ಮೇಲೆ ಕೂಡ ನಾವು ಇದು ಹೆಚ್ಚುವರಿ ತನಿಖೆ ಮಾಡ್ತಾ ಇದ್ದೀವಿ. ಅಂಡ್ ಇದ್ರ ಬಗ್ಗೆ ಕೂಡ ಎಕ್ಸ್ಟ್ರಾ ನಾನು ಫರ್ದರ್ ಇನ್ವೆಸ್ಟಿಗೇಷನ್ ಅಲ್ಲಿ ಫೈಂಡ್ ಔಟ್ ಮಾಡ್ತೀನಿ. ಇದುವರೆಗೆ ಅವರೊಂದು ಯಾವುದು ಪ್ರಕರಣಗಳಲ್ಲ ಆವೇಶ್ ಮತ್ತು ರಾಜು ಅವರು. ಆವೇಶ್ದು ಕ್ರಿಮಿನಲ್ ಹಿಸ್ಟ್ರಿ ಸ್ವಲ್ಪ ಬಿಲೋ 5 years ಏನಿಲ್ಲ, ಬಟ್ ಅದು ಬಿಯಾಂಡ್ ದಟ್ ದೇರ್ ಇಸ್ ಎ ಕೇಸ್. ಸೊ ದಟ್ ವಿ ಆರ್ ಫೈಂಡಿಂಗ್ ಔಟ್ ಫ್ರಮ್ ದ ಡೇಟಾಬೇಸ್. ಸೊ ಐ ವಿಲ್ ಫೈಂಡ್ ಔಟ್ ಅಂಡ್ ಐ ವಿಲ್ ಗೆಟ್ ಟು ನೋ ಇನ್ ದ ಫರ್ದರ್ ಇನ್ವೆಸ್ಟಿಗೇಷನ್. ಅಲ್ಲಿ ಇತ್ತು ಅರೌಂಡ್ 100 meters ಫ್ರಮ್ ದ ಹೌಸ್. ಅಲ್ಲೇ ಬಿಸಾಕಿತ್ತು. ನಮ್ಗೆ ಏನು ಇದೆ ಅಂದ್ರೆ ಅದು ನಿಮ್ಗೆ ಏನು ಇನ್ಫಾರ್ಮೇಶನ್ ಇದೆ ನಮ್ಗೆ ಕೊಡಿ. ಬಟ್ ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ಅವರು 3 ಜನ ಊಟ ಮಾಡಿಕೊಂಡು ತದನಂತರ ಅಲ್ಲಿ ಮಾತಿನ ಚಕಮಕಿ ಆಗಿರುತ್ತದೆ. ಇನ್ನು ಹೆಚ್ಚುವರಿಯಾಗಿ ನಾವು ಫೈಂಡ್ ಔಟ್ ಮಾಡ್ತೀವಿ. ಬಟ್ ವಿ ಆರ್ ಮೋರ್ ಕನ್ಸರ್ನ್ಡ್ ಅಬೌಟ್ ದ ಡೀಡ್ ಅಂಡ್ ದ ಫ್ಯಾಕ್ಟ್ಸ್ ಆಫ್ ದ ಸರ್ಕಮ್ಸ್ಟಾನ್ಸಸ್ ವಿಚ್ ಹ್ಯಾವ್ ಬಿನ್ ಪ್ರೂವ್ಡ್. ಸೊ ದಟ್ ಈಸ್ ದ ಮೇನ್. ಸಂತ ಕವಿ ಕನಕದಾಸ ಮತ್ತು ತತ್ಪಾದಕರ ಅಧ್ಯಯನ ಕೇಂದ್ರದ ವತಿಯಿಂದ ಸಂತ ಕವಿ ಕನಕದಾಸರ ಜೀವನ ಸಾಹಿತ್ಯ ಹಾಗೂ ತತ್ವ ಆದರ್ಶಗಳನ್ನು ಜನಸಾಮಾನ್ಯರಿಗೆ ಪರಿಚಯಿಸುವ ಉದ್ದೇಶದಿಂದ ಜುಲೈ 25ರಂದು ಮುತ್ತು ಬಂದಿದೆ ಕೆರೆಗೆ ಎಂಬ ವಿಶೇಷ ನೃತ್ಯ ರೂಪಕ ಪ್ರದರ್ಶನ ಆಯೋಜಿಸಲಾಗಿದೆ ಎಂದು ಕಲಾವಿದ ಡಿಂಗ್ರಿ ನರೇಶ್ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಕಾರ್ಯಕ್ರಮಕ್ಕೆ ಪಂಚ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಎಚ್ಎಂ ರೇವಣ್ಣ ಮುಖ್ಯಮಂತ್ರಿಯಾಗಿ ಆಗಮಿಸಲಿದ್ದಾರೆ ಎಂದರು. ಕನಕದಾಸರ ಪ್ರಮುಖ ಕೀರ್ತನೆಗಳು, ಕಾವ್ಯ ಭಾಗಗಳು ಹಾಗೂ ಮಾನವೀಯ ಮೌಲ್ಯಗಳನ್ನು ಆಧರಿಸಿ ಈ ನೃತ್ಯ ರೂಪಕವನ್ನು ರೂಪಿಸಲಾಗಿದೆ. ರಾಷ್ಟ್ರ ಮಟ್ಟದಲ್ಲಿ ಖ್ಯಾತಿ ಪಡೆದಿರುವ ನೃತ್ಯ ಸಂಯೋಜಕ ಸ್ನೇಹ ಕಂಪಣ ಅವರ ನೃತ್ಯ ನಿರ್ದೇಶನ ಮತ್ತು ಸಂಗೀತ ತಜ್ಞ ಡಾಕ್ಟರ್ ಡಿ ಪ್ರವೀಣ್ ರಾವ್ ಅವರ ಸಂಗೀತ ಸಂಯೋಜನೆ ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಲಿದೆ ಎಂದು ಹೇಳಿದರು. ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿರೋ ನೃತ್ಯ ನಿರ್ದೇಶಕಿ ಸ್ನೇಹ ಕಪ್ಪಣ್ಣ ಅವರ ನಿರ್ದೇಶನದಲ್ಲಿ ಮುತ್ತು ಬಂದಿದೆ ಕೇರಿಗೆ ಎನ್ನುವ ನೃತ್ಯ ರೂಪಕ ಪ್ರದರ್ಶನ ಇದೆ. ಅದರಲ್ಲೂ ಇದಕ್ಕೆ ಸಂಗೀತ ಸಂಯೋಜನೆ ಮಾಡಿದವರು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದ ಪ್ರವೀಣ್ ಡಿ ರಾವ್ ಅನ್ನೋರು ಇದಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಸೊ ಅವರ ಸಂಗೀತ ಸಂಯೋಜನದಲ್ಲಿ ಒಂದು ಟೋಟಲ್ ಕನಕದಾಸರ 315 ಕೀರ್ತನೆಗಳು ಮತ್ತು ಕಾವ್ಯಗಳು ಏನಿದಾವೆ ಆ ಕಾವ್ಯಗಳಿಗೆ ಸಂಗೀತ ಸಂಯೋಜನೆ ಮಾಡಿ 75 ನಿಮಿಷಗಳ ಕಾಲ ವೇದಿಕೆ ಮೇಲೆ 25 ಜನ ಕಲಾವಿದರು ನೃತ್ಯ ರೂಪದಲ್ಲಿ ಪ್ರದರ್ಶನ ಮಾಡ್ತಾರೆ. ಯಾಕೆ ಕನಕದಾಸರನ್ನ ಪ್ರಸ್ತುತ ಸಮಾಜಕ್ಕೆ ನಾವು ಯುವ ಸಮೂಹಕ್ಕೆ ತಲುಪಿಸಬೇಕು,
ಸಾಂಸ್ಕೃತಿಕ ರಂಗದಲ್ಲಿ ನಾವು ಯೋಚನೆ ಮಾಡುವುದಾದ್ರೆ ಮಹಾತ್ಮರನ್ನು ಕೂಡ ಈ ದೇಶದ ಈ ನೆಲದಲ್ಲಿ ಹುಟ್ಟಿದ ಮಹಾತ್ಮರನ್ನ ಒಂದು ಗೋಡೆ ಕಟ್ಟಿ ಸೀಮಿತ ಮಾಡಿದ್ದೇವೆ. ಸೊ ಸಾಂಸ್ಕೃತಿಕ ವಲಯ ಬಹಳ ಆತಂಕದಿಂದ ಮಹಾತ್ಮರನ್ನ ಬಂಧನದಿಂದ ಬಿಡಿಸಬೇಕಾಗಿದೆ. ಯಾವ ಮಹಾತ್ಮರು ಮನುಷ್ಯರ ಅಸಮಾನತೆ ಜಾತಿಯಿಂದ ದೂರ ಇಟ್ರೋ, ಎಲ್ಲವನ್ನ ದೂರ ಸರಿಸಬೇಕಂತ ಹೇಳಿದ್ರು, ಅದೇ ಮಹಾತ್ಮರನ್ನ ಒಂದು ಬಂಧನಕ್ಕೆ ಸೀಮಿತ ಮಾಡಿದ್ರು. ಹಾಗಾಗಿ ಸಾಂಸ್ಕೃತಿಕ ವಲಯ ಬಹಳಷ್ಟು ಎಚ್ಚರಗೊಂಡು ಎಲ್ಲಾ ಮಹಾತ್ಮರನ್ನ ಪ್ರತಿಯೊಬ್ಬರಿಗೂ ತಲುಪಿಸುವ ನಿಟ್ಟಿನಲ್ಲಿ ಸಾಂಸ್ಕೃತಿಕ ವಲಯ ಕೆಲಸ ಮಾಡ್ತಿದೆ. ಆ ನಿಟ್ಟಿನಲ್ಲಿ ಕನಕದಾಸರು ಈಗಿನ ವಾಸ್ತವ ಸಮಾಜಕ್ಕೆ ಪ್ರಸ್ತುತ ತುಂಬಾ ಅವಶ್ಯಕ ಅನ್ನೋ ನಿಟ್ಟಿನಲ್ಲಿ ಕನಕದಾಸರ ಕೀರ್ತನೆಗಳನ್ನು ಒಳಗೊಂಡು ಅವರ ಜೀವನವನ್ನು ಒಳಗೊಂಡು ಇಡೀ ರಾಜ್ಯಾದ್ಯಂತ ಪ್ರದರ್ಶನ ಮಾಡ್ತಿದ್ದಾರೆ. ಇವತ್ತು ಬೀದರಲ್ಲಿ ಪ್ರದರ್ಶನ ಇದೆ, ನಾಳೆಲ್ಲ ನಾಡಿದ್ದು ಇಳಕಲಲ್ಲಿ ಪ್ರದರ್ಶನ ಇದೆ. 25ನೇ ತಾರೀಕು ರಾಯಚೂರಿನ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ನಡೀತಾ ಇದೆ. ಸೊ ರಾಯಚೂರಿನ ಎಲ್ಲಾ ಸಮುದಾಯದ ಮತ್ತು ರಾಯಚೂರಿನ ಕಲಾಸಕ್ತರು, ಕಲಾಭಿಮಾನಿಗಳು, ಸಾಹಿತ್ಯಾಸಕ್ತರು, ಕಲಾಪ್ರೇಮಿಗಳು ಯಾರ್ಯಾರಿದ್ದೀರಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ನೃತ್ಯ ರೂಪಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಈ ಮೂಲಕ ಕಲಕಲೆಯ ವಿನಂತಿಯನ್ನ ಮಾಡ್ತೇವೆ. ಸೊ ನಮ್ಮ ಸಂಚಾಲಕರಾದಂಥ 3 ಪ್ರಕಾರಗಳನ್ನು ಮಾಡ್ತೀವಿ. ನಡುಗನ್ನಡ ಸಾಹಿತ್ಯದಲ್ಲಿ ಬಹುದೊಡ್ಡ ಹೆಸರನ್ನು ಪಡ್ಕೊಂಡಿರ್ತಕ್ಕಂಥ ಮಹಾನ್ ಕವಿಗಳಲ್ಲಿ ಕನಕದಾಸರು ಬಹಳ ಪ್ರಮುಖವಾದ ಸ್ಥಾನವನ್ನು ಪಡ್ಕೊಳ್ತಾರೆ. ಅವರ ಮೋಹನ ತರಂಗಿಣಿ, ರಾಮಧಾನ್ಯ ಚರಿತೆ ಬಹಳ ಪ್ರಮುಖವಾಗಿರುವಂತಹ ಕೃತಿಗಳು ಶ್ರವಣ ಸಾಹಿತ್ಯದಲ್ಲಿ. ಅಂಥ ಒಬ್ಬ ವ್ಯಕ್ತಿ ಬಹುತೇಕವಾಗಿ ಎಷ್ಟು ಪ್ರಚಾರ ಆಗಬೇಕಾಯಿತು ಅಷ್ಟು ಆಗಲಿಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳಿರಬಹುದು. ಅದರ ಮಧ್ಯದಲ್ಲಿ ಈಗ ರಾಷ್ಟ್ರೀಯ ಸಂತ ಕವಿ ಕನಕದಾಸ ಮತ್ತು ತತ್ವಪದಕಾರರ ಅಧ್ಯಯನ ಕೇಂದ್ರ ಅಂತ ಬೆಂಗಳೂರಿನಲ್ಲಿ ಒಂದು ಸಂಸ್ಥೆ ಪ್ರಾರಂಭ ಆಗಿದೆ. ಅದರ ಮುಖಾಂತರ ಕನ್ನಡ ನಾಡಿನಲ್ಲಿ ನಡೆದಿರುವಂತಹ ತತ್ವಪದಕಾರರ ಬಗ್ಗೆ ದೊಡ್ಡ ಪ್ರಮಾಣದಲ್ಲಿ ಅಧ್ಯಯನ ಮತ್ತು ಪ್ರಕಟಣೆ ಮಾಡಿರ್ತಕ್ಕಂಥ ಈ ತತ್ವಪದಕಾರರ ಅಧ್ಯಯನ ಕೇಂದ್ರ ಮಾಡಿದೆ.